ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ನಿಂದನೆ ಮಾಡಿದಂತಹ ಪ್ರಕರಣ ಈಗ ಸಿಒಡಿ ತನಿಖೆಗೆ ಒಪ್ಪಿಸಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾಧ್ಯಮ ಪ್ರತಿನಿಧಿ ಜೊತೆ ಮಾತಾಡ್ತಾ ಇದ್ರು ವಿಮಾನ ನಿಲ್ದಾಣದಲ್ಲಿ. ಈ ಸಂದರ್ಭದಲ್ಲಿ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ಸಿಒಡಿ ತನಿಖೆಗೆ ಒಪ್ಪಿಸ್ತಾ ಇದ್ದೇವೆ. ಕೆಲವರು ಏನ್ ಹೇಳ್ತಿದ್ದಾರೆ, ಸಿಟಿ ರವಿ ಅವರು ಈ ಮಾತನ್ನ ಆಡಿದ್ದಾರೆ ಅಂತ, ಅಶ್ಲೀಲ ಪದ ಆಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, ಆ ಮಾತನ್ನು ಹೇಳಿಲ್ಲ, ಬೇರೆ ಪದ ಹೇಳಿದ್ದಾರೆ ಅಂತ. ಹಾಗಾಗಿ ಪ್ರಕರಣದ ಸತ್ಯಾಸತ್ಯತೆ ತಿಳಿಲಿಕ್ಕೆ ನಾವು ಸಿಒಡಿ ತನಿಖೆಗೆ ಒಪ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸಭಾಪತಿ ತಮ್ಮ ಕೆಲಸ ಮಾಡಿದ್ದಾರೆ. ಈಗ ಪೊಲೀಸರು ತನಿಖೆ ಮಾಡಬೇಕು ಅಂತ ಸಚಿವ ಪರಮೇಶ್ವರ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿನಲ್ಲಿ ಅವರು ಮಾತಾಡ್ತಾ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತಾಡ್ತಾ ಅವರು ಈ ವಿಷಯವನ್ನು ಹೇಳಿದ್ದಾರೆ. ಈಗ ಸಿಟಿ ರವಿ ಅವರ ಪ್ರಕರಣ ಏನಿದೆ ಇದು ಸಿಒಡಿ ತನಿಖೆಗೆ ಹೋಗುತ್ತೆ. ಈಗಾಗಲೇ ಇದು ಬೆಳಗಾವಿಯಲ್ಲಿ FIR ದಾಖಲಾಗಿದೆ. ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ವರ್ಗಾಯಿಸಲಾಗಿದೆ. ಮತ್ತೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಸಿಟಿ ರವಿ ಅವರ ಬಂಧನ ಕ್ರಮಬದ್ಧ ಆಗಿಲ್ಲ ಅಂತೇಳಿ ಅವರು ಬಿಡುಗಡೆಗೆ ಸೂಚನೆ ಮಾಡಿದೆ. ಈಗ ಈ ಪ್ರಕರಣ ಈ ಹಂತದಲ್ಲಿದೆ. ಈಗ ಮುಂದಿನ ಹಂತದಲ್ಲಿ ಇದರ ತನಿಖೆ ಸಿಒಡಿ ತನಿಖೆ ಆಗುತ್ತೆ. ಈ ನಡುವೆ ಈ ಪ್ರಕರಣದಲ್ಲಿ ಇನ್ನಷ್ಟು ಬೆಳವಣಿಗೆಗಳಾಗಿದೆ. ಈಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸ್ತೇವೆ ಅಂತ ಹೇಳಿದೆ. ಆದರೆ ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಒಂದು ಸವಾಲು ಹಾಕಿದ್ದಾರೆ. ಈಗ ನೀವು ಹೇಳ್ತಾ ಇದ್ದೀರಲ್ವಾ, ನಾನು ಆ ಪದ ಹೇಳಿಲ್ಲ, ಬೇರೆ ಯಾವುದೋ ಪದ ಹೇಳಿರೋದು ಅಂತ ಹೇಳ್ತಿದ್ದೀರಲ್ವ ನೀವು. ಸರಿ, ಹಾಗಾದರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ಅಂತ. ನಾನು ಆ ಪದವನ್ನು ಹೇಳಿಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣವನ್ನು ಮಾಡಿ ಅಂತ ಹೇಳಿ ಅವರು ಸಂದರ್ಶನವೊಂದರಲ್ಲಿ ಈ ಸವಾಲನ್ನು ಹಾಕಿದ್ದಾರೆ. ಸಿಟಿ ರವಿ ಅವರಿಗೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ನನ್ನ ಪದ ಹೇಳೇ ಇಲ್ಲ ಅಂತಂದರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ಅಂತ. ಈಗ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರು ತಲೆಗೆ ಕಟ್ಕೊಂಡಿರಲಿಲ್ಲ ಬ್ಯಾಂಡೇಜ್, ಅದನ್ನು ಸಹ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಹೊಲಿಗೆ ಹಾಕಿದ್ದಾರೆ ಹೇಳಿಯ ಗಾಯಕ್ಕೆ ಅಂತ, ಎಷ್ಟು ಹೊಲಿಗೆ ಹಾಕಿದರೆ ಗಾಯಕ್ಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಅದು ದೊಡ್ಡ ಗಾಯ ಅಲ್ಲ, ಸಣ್ಣ ಗಾಯ ಆಗಿರೋದು. ಆದರೆ ಇದನ್ನು ದೊಡ್ಡದಾಗಿ ತೋರಿಸ್ಬೇಕು ಅಂತಲೇ ದೊಡ್ಡ ಬ್ಯಾಂಡೇಜನ್ನು ಹಾಕ್ಕೊಂಡು ಬಂದು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಿಟಿ ರವಿ ಅವರು ಸಹ ಪ್ರತಿಕ್ರಿಯಿಸಿದ್ದಾರೆ. ಮೊದಲು ಹೇಳಿರೋದೇನು ಅಂತಂದರೆ, ಈ ಕೇಸ್ ಈಗ ಕೋರ್ಟಲ್ಲಿದೆ, ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನು ಹೆಚ್ಚೇನು ಮಾತಾಡಲ್ಲ, ನ್ಯಾಯಾಲಯ ಏನು ಹೇಳ್ತಾ ನೋಡೋಣ, ನಾನು ಮಾತಾಡಬಾರ್ದು ಕೋರ್ಟಲ್ಲಿ ಇರೋದ್ರಿಂದ ಅಂತ ಹೇಳಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಮೇಲೆ ಸಿಒಡಿ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ಮಾಡಿ ಅಂತಲೂ ಒತ್ತಾಯ ಮಾಡಿದ್ದಾರೆ. ಯಾಕಂದರೆ ಸಿಒಡಿ ತನಿಖೆ ಆದರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಪೊಲೀಸರೇ ಇರ್ತಾರೆ. ಹಾಗಾಗಿ ನ್ಯಾಯಾಂಗ ತನಿಖೆ ಮಾಡಿ, ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅವ್ರು ಹೇಳಿರೋದು, ಈ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸವಾಲು ಹಾಕಿದಾರಲ್ಲ, ಅದಕ್ಕೆ ಅವ್ರು ಹೇಳಿರೋದೇನು ಅಂತಂದರೆ, ಧರ್ಮಸ್ಥಳಕ್ಕೆ ನಾನು ಅವಾಗ ಹೋಗ್ತಾ ಇರ್ತೀನಿ, ನಮ್ಮ ಊರಿಗೆ ಹತ್ರನೇ ಇದೆ ಊರದು, ನಾನು ಅವಾಗ ಹೋಗ್ತಾ ಇರ್ತೀನಿ, ಪ್ರಮಾಣ ಮಾಡ್ತೇನೆ ಇಲ್ಲ ಅಂತೇನು ಹೇಳಿಲ್ಲ ಅವ್ರಿಗೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಇವರ ನಡುವೆ ಈಗ ಕೆಸರೆರಚಾಟ ಜಾಸ್ತಿ ಆಗಿದೆ. ಸಿಟಿ ರವಿ ಅದೇ ಮಾತು ಹೇಳಿದ್ದಾರೆ, ಕೆಸರಿನ ಮೇಲೆ ನಾನು ಬಿದ್ದರು, ನನ್ನ ಮೇಲೆ ಕೆಸರು ಬಿದ್ದರು, ಕೆಸರಾಗೋದು ನನಗೇ ಅಲ್ವಾ ಅಂತ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪರೋಕ್ಷವಾಗಿ ಒಂದು ಕೆಸರು ಅನ್ನೋಕ್ಕೆ ಅವರು ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡೋದೇನಿದೆ, ನಾನೇ ನನ್ನ ಮೇಲೆ ಎರಚಿಕೊಂಡಂಗೆ ಅಂತೇಳಿ. ಈಗ ಒಂದು ಕಡೆ ರಾಜ್ಯ ಸರ್ಕಾರ ಸಿಒಡಿ ತನಿಖೆಗೆ ಒಪ್ಪಿಸ್ತಾ ಇದೆ, ಪ್ರಕರಣವನ್ನು ಸಿಒಡಿ ತನಿಖೆ ಮಾಡುತ್ತೆ. ಇನ್ನೊಂದು ಕಡೆ ಸಿಒಡಿ ತನಿಖೆ ಆಗಲಿ ಪೊಲೀಸ್ ತನಿಖೆ ಆಗಲಿ ಮಹಾಜರು ಮಾಡಬೇಕಲ್ವಾ. ಸಭಾಪತಿಯವರು ಏನು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಅವ್ರು ಹೇಳಿರೋದೇನು ಅಂತಂದರೆ, ನನಗೆ ದಾಖಲೆ ಸಿಕ್ಕಿಲ್ಲ ಅಂತ ಮಾತು, ನನಗೆ ದಾಖಲೆ ಸಿಕ್ಕಿಲ್ಲ, ಹಾಗಾಗಿ ಇದು ಸತ್ಯ ಹೌದು ಅಲ್ವ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಯಾರ ಹತ್ರನಾದರೂ ದಾಖಲೆ ಇದ್ದರೆ, ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಡಿಯೋ ಬಿಡುಗಡೆ ಮಾಡಿದ್ರಲ್ಲ, ಅಂಥದ್ದೇಂದ್ರೆ ನನಗೆ ಸಿಕ್ಕರೆ, ನನಗೆ ದಾಖಲೆ ಏನಾದರೂ ಲಭ್ಯ ಆದರೆ ಅದನ್ನು ನಾನು FSL ತನಿಖೆಗೆ ಕಳಿಸ್ತೀನಿ ಅದನ್ನ ಅಂತ. ಏನೂ ಆಗಿಲ್ಲ, ಸಿಟಿ ರವಿ ಅವರು ಆ ಮಾತನ್ನು ಹೇಳೇ ಇಲ್ಲ, ಸಿಟಿ ರವಿ ಹಾಗೆ ಮಾತಾಡೇ ಇಲ್ಲ ಅನ್ನುವಂಥ ಮಾತನ್ನು ಸಭಾಪತಿಗಳು ಹೇಳ್ತಾ ಇಲ್ಲ.
ಹಾಗಾಗಿ ಇಡೀ ಪ್ರಕರಣ ಒಂದು ರೀತಿಯಲ್ಲಿ ತಿರುವುಗಳ ಮೇಲೆ ತಿರುವು, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್, ಹೇಳಿಕೆಗೆ ಪ್ರತಿ ಹೇಳಿಕೆ, ಟೀಕೆಗೆ ಪ್ರತಿ ಟೀಕೆ, ಸವಾಲಿಗೆ ಪ್ರತಿ ಸವಾಲ್, ಜವಾಬ್ಗೆ ಮತ್ತೊಂದು ಸವಾಲ್, ಮತ್ತೊಂದು ಜವಾಬ್, ಹೀಗೆ ಕಳೆದ 4-5 ದಿನಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನೇ ಮುಚ್ಚಿ ಹಾಕೋ ರೀತಿಯಲ್ಲಿ ಸಿ ಟಿ ರವಿ ಅವರು ಆಡಿದಂಥ ಒಂದು ಪದ ಇಡೀ ಕರ್ನಾಟಕವನ್ನು ಆವರಿಸಿಬಿಟ್ಟಿದೆ. ಈಗ ಸದ್ಯಕ್ಕೆ ಆಗಿರೋ ಬೆಳವಣಿಗೆಗಳಲ್ಲಿ ಪ್ರಮುಖವಾಗಿ 3 ನಾವು ಐಡೆಂಟಿಫೈ ಮಾಡ್ಬೋದು. ಒಂದು, ರಾಜ್ಯ ಸರ್ಕಾರ ಈ ಪ್ರಕರಣವನ್ನು CID ತನಿಖೆಗೆ ಒಪ್ಪಿಸಿದೆ. ನ್ಯಾಯಾಂಗ ತನಿಖೆನೂ ಅಲ್ಲ, ಮತ್ತೆ ಯಾವುದಲ್ಲ, FIR ದಾಖಲಾಗಿದೆ, ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ವರ್ಗಾವಣೆ ಆಗಿದೆ. ತನಿಖೆಯನ್ನು CIDಗೆ ರಾಜ್ಯ ಸರ್ಕಾರ ಒಪ್ಪಿಸಿದೆ. CID ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಅವರ ನಡುವೆ ಸವಾಲು ಜವಾಬ್, ವಾದ ಪ್ರತಿವಾದ, ಟೀಕೆ ಪ್ರತಿ ಟೀಕೆ ನಡೀತಾನೆ ಇದೆ. ಅವರು ಆಣೆ ಹಾಕಕ್ಕೆ ಬನ್ನಿ ಧರ್ಮಸ್ಥಳಕ್ಕೆ ಅಂತಿದ್ದಾರೆ, ಇವ್ರು ನನ್ನ ಕೆಸರು ನನ್ನ ಮೇಲೆ ಬಿದ್ದರು, ನಾನು ಕೆಸರು ಮೇಲೆ ಬಿದ್ದರು, ನನಗೆ ತಾನೇ ಕೆಸರಾಗೋದು ಅಂತ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಅದೊಂದು ಟೀಕೆ ಪ್ರತಿ ಟೀಕೆ ನಡೀತಾನೆ ಇದೆ. ಮತ್ತೊಂದು ಕಡೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ಪ್ರಕರಣದ ಬಗ್ಗೆ ನನ್ನ ಬಳಿ ಸಾಕ್ಷಿಗಳಿಲ್ಲ ಅಂತ ಹೇಳಿದರೆ, ಅವರು ಸಿ ಟಿ ರವಿ ಆ ಪದ ಹೇಳಿಲ್ಲ ಅಂತ ಹೇಳಿಲ್ಲ, ನನ್ನ ಬಳಿ ಸಾಕ್ಷಿಗಳಿಲ್ಲ ಅಂತ. ನಿಮ್ಮ ಹತ್ರ ಏನಾರ ಸಾಕ್ಷಿ ಇದ್ರೆ ಕೊಡಿ, ನಾನು ಅದನ್ನ FS ಅಲ್ಲಿ ಕಳಿಸ್ತೀನಿ, ನಂತರ ಏನಾಗುತ್ತೆ ನೋಡೋಣ ಅನ್ನುವಂಥ ಮಾತನ್ನ ಸಭಾಪತಿಗಳು ಹೇಳ್ತಾ ಇದ್ದಾರೆ. ಈ 3 ಬೆಳವಣಿಗೆಗಳು ಇವತ್ತಿನ ಒಂದು ಪ್ರಮುಖವಾದಂಥ ಸಿ ಟಿ ರವಿ ನಿಂದನೆ ಪ್ರಕರಣದ ಹಂತಗಳು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಮತ್ತೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ನೋಡಬೇಕಾಗಿದೆ.